ನಮಸ್ತೆ ವೀಕ್ಷಕರೇ, ನಮಸ್ತೆ ಗುರುಗಳೇ. ಗುರುಗಳೇ, ಸಾಮಾನ್ಯವಾಗಿ ಎಲ್ಲ ಜನರಿಗೆ ಕೆಂಪು ಗುಲಗಂಜಿ ಅಥವಾ ಬಿಳಿ ಗುಲಗಂಜಿ ಇವೆರಡರ ಬಗ್ಗೆ ಗೊತ್ತಿರುತ್ತೆ. ಆದರೆ ಈ ಹಸಿರು ಗುಲಗಂಜಿನೂ ಕೂಡ ಇರುತ್ತೆ, ಅದ್ರ ಜೊತೆಗೆ ಕಪ್ಪು ಗುಲಗಂಜಿ ಕೂಡ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಈ ಬಿಳಿ ಮತ್ತು ಕೆಂಪು ಗುಲಗಂಜಿ ಲಕ್ಷ್ಮೀ ದೇವರಿಗೆ ಅದು ಶ್ರೇಷ್ಠ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಗುರುಗಳೇ, ಹಾಗೇನೆ ಈ ಹಸಿರು ಗುಲಗಂಜಿ ಅಂತ ಬರುತ್ತೆ, ಇದು ಬುಧನ ಸೂಚಿಸುತ್ತೆ. ಯಾರಿಗೆಲ್ಲ ಈ ಬುಧ ಗ್ರಹದ್ದು ಯಂತ್ರ ಎಲ್ಲ ಮಾಡಿಕೊಡ್ತಾರೆ ಅದರೊಳಗೆ ಅದನ್ನ ಹಾಕ್ತಾರೆ. ಹಾಗೆ ಬುಧ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಉತ್ತರಣಿ ಬೇರುಗಳನ್ನ ಕೂಡ ಹಾಕ್ತಾರೆ. ಇದರಿಂದ ನಮ್ಗೆ ಏನೆಲ್ಲ ಉಪಯೋಗ, ಇದು ಓದೋ ಮಕ್ಕಳಿಗೆಲ್ಲ ತುಂಬ ಉಪಯೋಗಕ್ಕೆ ಬರುತ್ತೆ. ಈ ಬುಧ ಗ್ರಹ ಅಥವಾ ಉತ್ತರಣಿ ಅಥವಾ ಹಸಿರು ಗುಲಗಂಜಿನ ಅದನ್ನ ಇಟ್ಕೊಂಡು ಪೂಜೆ ಮಾಡೋದಾಗಲಿ, ಬ್ಯಾಗಲ್ಲಿ ಇಟ್ಕೊಳ್ಳೋದಾಗಲಿ, ಅಥವಾ ಯಾವುದೇ ಒಂದು ಯಂತ್ರಗಳನ್ನ ಮಾಡಿಕೊಟ್ರೂ ಅದು ತಾಯ್ತಂತ ಹಾಕೋತಾರೆ, ಅದರೊಳಗೆಲ್ಲ ಹಾಕಿರ್ತಾರೆ ಅವರು. ಏನು ಅಂತ ಹೇಳಿದ್ರೆ, ಮಕ್ಕಳು ಓದೋದ್ರಲ್ಲಿ ಹಿಂದುಳಿದಿದ್ರೆ ಇದು ತುಂಬ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ. ಆದರೆ ಮಾರ್ಕೆಟಲ್ಲೆಲ್ಲ ಈಗ ಏನಾಗಿದೆ ಅಂದರೆ, ಈ ಬಿಳಿ ಗುಲಗಂಜಿಗೆ ಹಸಿರು ಕಲರ್ದು ಪೇಂಟ್ ಥರ ಕಲರ್ ಬಣ್ಣ ಎಲ್ಲ ಹಾಕ್ಬಿಟ್ಟು ಅದನ್ನ ಮಾರ್ತಾ ಇದ್ದಾರೆ. ದಯವಿಟ್ಟು ಅದನ್ನ ಯಾರೂ ತಗೋಬಾರ್ದು. ಗುರುಗಳೇ, ಇದ್ರ ಬಗ್ಗೆ ನೀವು ನಮಗೆ ಮಾಹಿತಿ ಕೊಡಿ ಗುರುಗಳೇ. ಓಂ ಶಾಂತಿ. ವೀಕ್ಷಕರ, ಅಭಿಮಾನಿಗಳೇ, ಮಿತ್ರರೇ, ಗುರುಮಕ್ಕಳ ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸದಾ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವ್ರಿಗೂ ಸಹ ಒಳ್ಳೆಯದಾಗಲಿ. ಗುಲಗಂಜಿಗಳು ಈಗಾಗಲೇ ಜಯಮ್ಮ ಅವರು ಹೇಳ್ದಂತೆ, ಕೆಂಪು ಗುಲಗಂಜಿ ಅದರ ಮೇಲೆ ಬ್ಲ್ಯಾಕ್ ಕಲರ್ ಇರುತ್ತೆ, ನೋಡೋಕ್ಕೆ ನಮ್ಮ ಕಣ್ಣು ಥರ ಇರುತ್ತೆ. ಕೆಂಪು ಕಣ್ಣು ಮಧ್ಯದಲ್ಲಿ ಬ್ಲ್ಯಾಕ್ ಕಲರ್, ಇದು ಕೆಂಪು ಗುಲಗಂಜಿ. ಅನಂತರ ಹಸಿರು ಗುಲಗಂಜಿ, ಹಸಿರು ಕಲರ್ ಫುಲ್ಲಾಗಿ. ಅನಂತರ ನೀಲಿ ಕಲರ್ ಫುಲ್ಲಾಗಿ. ಅನಂತರ ಬಿಳಿದು ಇರ್ತದೆ, ವೈಟ್ ಕಲರ್. ಸಾಮಾನ್ಯವಾಗಿ ನನ್ನ ಬಾಲ್ಯದಿಂದ ನಾನು ಗುಲಗಂಜಿ ಕೆಂಪುದು ಮಾತ್ರ ನೋಡಿದ್ದೆ. ಕೆಂಪು ಕಲರ್ ಇರುತ್ತೆ, ಅದ್ರ ಮಧ್ಯದಲ್ಲಿ ಒಂದು ಬ್ಲ್ಯಾಕ್ ಕಲರ್ ಇರುತ್ತೆ. ಯಾವಾಗ ನಾನು ಚಿಕ್ಕ ಹುಡುಗ ಅಲ್ಲಿ ಕೆಲವರು ನೋಡಿ ಇದು ಗುಲಗಂಜಿ ಅಂತ ತೋರಿಸೋರು, ಕಣ್ಣಲ್ಲಿ ಇಟ್ಕೊಳ್ಳೋರು, ಕಣ್ಣೊಳಗಡೆ ಇಟ್ಕೊಳ್ಳೋರು. ನೋಡ್ರಿ, ಅದನ್ನು ಕಣ್ಣು ಒಳಗೆ ಈ ರೆಪ್ಪೆ ಇರುತ್ತಲ್ಲ ಕೆಳಗಡೆ ಸೇರಿಸ್ಬಿಟ್ಟು ಇಟ್ಕೊಬಿಟ್ಟು ನಮ್ಗೆ ತೋರಿಸೋರು. ನಾವು ಅದೇನೋ ಬಹಳ ಆಶ್ಚರ್ಯಕರವಾಗಿ, ವಿಸ್ಮಯವಾಗಿ, ಓ ಇವರೇನೋ ದೊಡ್ಡ ಮ್ಯಾಜಿಕ್ ಮಾಡಿಬಿಟ್ರು, ಕಣ್ಣೊಳಗೆ ಇಟ್ಕೊಬಿಟ್ರು ಅನ್ನೋ ಥರ ನಾವು ಖುಷಿಯಾಗಿ ನೋಡೋದು. ಏನೋ ಕಂಡುಬಿಟ್ಟು ನಾವು ನೋಡೋದು. ಅವ್ರ ಕಣ್ಣೊಳಗಡೆ ಇಟ್ಕೊಂಡ್ರೆ ನಾವು ಕಂಡುಬಿಟ್ಟೆ ನೋಡೋದು ಅದನ್ನು, ಏನಪ್ಪ ಇಷ್ಟು ಚೆನ್ನಾಗಿ ಮ್ಯಾಜಿಕ್ ಮಾಡಿಬಿಟ್ರು ಅಂತ. ಆದರೆ ಏನೋ ದುರಾದೃಷ್ಟ, ಅದನ್ನು ನಾವು ಯಾವತ್ತೂ ತಿನ್ನಲಿಲ್ಲ. ಒಳ್ಳೆ ಕಡಲೆ ಬೀಜ ತಿಂದಂಗೆ, ಕಡಲೆ ಕಾಳು ತಿಂದಂಗೆ, ಕಳ್ಳೆ ಬರುತ್ತಲ್ಲ ಹುರ್ಗಡ್ಲೆ, ಅವೆಲ್ಲ ತಿಂದಂಗೆ ನಾವು ತಿನ್ನಲಿಲ್ಲ. ಅಪ್ಪೆ ತಪ್ಪೆ ತಿಂದರೆ ನೇರವಾಗಿ ರೈಟೇ, ಪರಲೋಕನೇ ಅಲ್ವಾ. ನೋಡ್ರಿ, ಅದರಲ್ಲಿ ಗುಲಗಂಜಿಗಳು ಯಾವುದೇ ಗುಲಗಂಜಿಗಳಾಗಲಿ ವಿಷ ಇರುತ್ತೆ. ಯಾವುದೇ ಗುಲಗಂಜಿ ಆಗಲಿ ವಿಷ ಇರುತ್ತೆ. ಅವುಗಳಲ್ಲಿ ಭಯಾನಕವಾದ ವಿಷ ಇರುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ, ಸರ್ಪಗಳು ಸರ್ಪ ಕಚ್ಚಿದ್ರೆ ಯಾವ ರೀತಿ ವಿಷಾನೋ ಅದಕ್ಕಿಂತ ಭಯಾನಕವಾಗಿರ್ತದೆ. ಆದರೆ ಸರ್ಪ ಕಚ್ಚಿದೆ ಅಂತ ಡಾಕ್ಟ್ರು ಚೆಕ್ ಮಾಡಿ ಹೇಳಿಬಿಡ್ತಾರೆ, ಇದು ಸರ್ಪ ಕಚ್ಚಿದೆ, ವಿಷ ಆಗಿದೆ, ಇದು ಸರ್ಪದಿಂದ ಆಗಿರುವ ಗಾಯ, ಇದು ಸರ್ಪನೇ ಕಚ್ಚಿರೋದು ಅಂತ ಅವರೇನೋ ಐಡೆಂಟಿಫಿಕೇಶನ್ ಮಾಡ್ತಾರೆ. ಆದರೆ ಯಾವ ಸರ್ಪ ಕಚ್ಚಿತು, ಕಾಳಿಂಗ ಸರ್ಪನ, ನಾಗರ ಸರ್ಪನ, ಇನ್ನೇನೋ ಕಟ್ಟು ಸರ್ಪನ, ಅಂತಾರಲ್ಲ ಅದ, ಅಥವಾ ಇನ್ನೇನೋ ಸರ್ಪನ, ಮಂಡಲ ಸರ್ಪನ ಅಂತ ಡಾಕ್ಟ್ರಿಗೆ ಗೊತ್ತಾಗಲ್ಲ. ಅದನ್ನು ನಾವೇ ಹೇಳಬೇಕು. ಆವಾಗ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಗೊತ್ತಾಯ್ತಲ್ಲ, ನಾವೇ ಹೇಳಬೇಕು ಈ ಥರ ಇತ್ತು ಅಂತ ಹೇಳಬೇಕು. ಅವಾಗ ಡಾಕ್ಟ್ರು ಯಾವ ಸರ್ಪ ಏನು ಅಂತ ಅದಕ್ಕೆ ತಕ್ಕಂಗೆ ಡೋಸೇಜು, ಅದಕ್ಕೆ ತಕ್ಕಂಗೆ ಮೆಡಿಸನ್ನು, ಇಂಜೆಕ್ಷನು ಹಾಕ್ತಾರೆ. ಅದೇ ನಾವು ಹೇಳಲಿಲ್ಲ ಅಂದ್ರೆ ಪಾಪ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಟ್ರೀಟ್ಮೆಂಟ್ ಕೊಡೋಕ್ಕೆ. ಅದಕ್ಕೆ ಯಾವಾಗಲೂ ಸರ್ಪ ಕಡಿದ್ರೆ
ಯಾವ ಸರ್ಪ ಕಡಿತು, ಯಾವ ರೀತಿ ಇತ್ತದು, ಎಷ್ಟು ದೊಡ್ಡದು ಚಿಕ್ಕದು ಅದೆಲ್ಲ ಹೇಳ್ಬೇಕು ಡಾಕ್ಟ್ರಿಗೆ. ಆವಾಗ ಭಾಳ ಈಸಿ ಆಗುತ್ತೆ ಡಾಕ್ಟ್ರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ. ನೆನ್ಪಿಟ್ಕೊಳ್ಳಿ ನೋಡ್ರಿ, ಇಡೀ ಎಲ್ಲ ಸರ್ಪಗಳಲ್ಲೂ ವಿಷ ಇರಲ್ಲ. ದೊಡ್ಡ ದೊಡ್ಡ ಅನಕೊಂಡ ಇದೆ ನೋಡಿದ್ರಲ್ಲ ಅಮೆಜಾನ್ ಕಾಡುಗಳಲ್ಲಿ, ಕೊಲಂಬಿಯಾ ಅಮೆಜಾನ್ ಕಾಡುಗಳಿದೆಯಲ್ಲ, ಅಮೇರಿಕನ್ ನೈಲ್, ಆಫ್ರಿಕನ್ ನೈಲ್ ನದಿ, ಹಾಗೆ ಅಮೆಜಾನ್ ಅಲ್ಲಿ ಅನಕೊಂಡಗಳು, ದೊಡ್ಡ ದೊಡ್ಡ ಸರ್ಪಗಳು ಅವೆಷ್ಟಿರ್ತವೆ? 100 ಮೀಟ್ರ್ ಉದ್ದ ಇರ್ತವೆ, 100 ಮೀಟ್ರ್ ಉದ್ದ, 100 ಮೀಟ್ರ್ ಉದ್ದ. ದಪ್ಪ ಎಷ್ಟಿರ್ತವೆ? ಒಂದು ಆನೆಯನ್ನು ನುಂಗ್ಬಿಡ್ತವೆ, ಹಂಗಿರ್ತವೆ. ಆದರೆ ಅವು ಕಚ್ಚಿದ್ರೆ ಏನೂ ಆಗಲ್ಲ, ವಿಷ ಇಲ್ಲ, ಅವುಗಳಲ್ಲಿ ವಿಷ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಹಳೆ ಕಾಲದಲ್ಲಿ ನಾಗದೇವತೆಗಳು, ನಾಗಸರ್ಪ, ನಾಗಕುಲ ಅಂತಿದ್ರು. ಈಗ ಗೊತ್ತಾಯ್ತಾ ನಿಮಗೆ? ಒಳ್ಳೆಯ ಸರ್ಪಗಳು ಇರುತ್ತೆ, ಕೆಟ್ಟ ಸರ್ಪಗಳು ಇರುತ್ತೆ. ಒಳ್ಳೆಯ ಮನುಷ್ಯರು ಇರ್ತಾರೆ, ಕೆಟ್ಟ ಮನುಷ್ಯರು ಇರ್ತಾರೆ ಅಲ್ವಾ? ಇರಲ್ವಾ? ಈಗ ಹಸು, ಎಮ್ಮೆ, ಎತ್ತು ಅಂತಿರಲ್ಲ ನೀವು, ದನ, ಬಸವ, ಹಂಗಂತ ಎಲ್ಲವೂ ಆಯ್ತವ, ಕುಮ್ತವ, ಅಥವಾ ಅವು ನಮ್ಮ ಮೇಲೆ ಫೈಟ್ ಮಾಡ್ತವ? ಮಾಡೋದಿಲ್ಲ. ಕೆಲವೊಂದು ಮಾಡ್ತವೆ, ಸ್ವಲ್ಪ ಜಾಸ್ತಿ ಇರುತ್ತವೆ. ಹಾಗೆ ಮನುಷ್ಯರಲ್ಲೂ ಅಷ್ಟೇ, ಎಲ್ಲರೂ ಏನು ಕೆಟ್ಟವ್ರ? ಒಳ್ಳೆಯವರು ಇಲ್ವಾ? ಒಳ್ಳೆಯವ್ರು ಇರ್ತಾರಲ್ವ? ಹಾಗೆ ಸರ್ಪಗಳು ಅಷ್ಟೇ. ಎಲ್ಲ ಸರ್ಪಗಳನ್ನು ನಾವು ಕೊಂದು ಹಾಳು ಮಾಡಬಾರ್ದು. ಈಗ ನಾಗರ ಪಂಚಮಿ ಬರುತ್ತೆ. ನಾಗರ ಪಂಚಮಿ ಬೇಸಿಗೆ ಕಾಲದಲ್ಲಿ ಬರುತ್ತೆ. ತೋಟಗಳಲ್ಲಿ, ಗದ್ದೆಗಳಲ್ಲಿ ಎಲ್ಲ ಕಡೆ ಜಮೀನು ಉಳುಮೆ ಮಾಡ್ತಾರೆ ಟ್ಯಾಕ್ಟ್ರ್ಗಳಲ್ಲಿ. ಆ ಟೈಮಲ್ಲಿ ಹುತ್ತುಗಳಿರುತ್ತೆ ಪಕ್ಕದಲ್ಲಿ, ಪಕ್ಕದಲ್ಲಿ ಗೆನ್ಮೆ ಇರುತ್ತೆ. ಆ ತೋಟಕ್ಕೂ ಈ ತೋಟಕ್ಕೂ, ಆ ಹೊಲಕ್ಕೂ ಈ ಹೊಲಕ್ಕೂ ಸೆಂಟ್ರಲ್ಲಿ ಗೆನ್ಮೆಗಳಿರುತ್ತೆ. ಅಲ್ಲಿ ಹುತ್ತುಗಳಿರುತ್ತೆ ಸೈಡುಗಳಲ್ಲಿ. ಆದರೆ ಕೆಲವ್ರು ಏನು ಮಾಡ್ತಾರೆ, ಗೊತ್ತಿದ್ದೇ ಹುತ್ತುಗಳನ್ನು ಹೊಡಿತಾರೋ, ಗೊತ್ತಿದ್ದೇ ಟ್ಯಾಕ್ಟ್ರಿನಲ್ಲಿ ಹುತ್ತು ಬಿಡ್ತಾರೋ, JCB ತೆಗಿತಾರೋ ಗೊತ್ತಿಲ್ಲ. ಅವುಗಳಲ್ಲಿ ಸರ್ಪಗಳಿರುತ್ತೆ, ಮೊಟ್ಟೆಗಳಲ್ಲಿಟ್ಟಿರುತ್ತೆ, ಮೊಟ್ಟೆ ಮರಿಗಳು. ಆಗ ಆ ಗರ್ಭಿಣಿ ಸರ್ಪಗಳಿಗೆ ಅಪಾಯ ಆಗುತ್ತೆ, ತೊಂದರೆ ಆಗುತ್ತೆ. ಇನ್ನು ಕೆಲವ್ರಂತ ಅವುಗಳು ನೋಡಿದ್ರೆ ಸಾಯಿಸೇ ಆಗಿಬಿಡ್ತಾರೆ. ಕೆಲವು ಆಕಸ್ಮಿಕವಾಗಿ ಈ ರೀತಿ ಹೋಗ್ತವೆ, ಕೆಲವರು ಉದ್ದೇಶಪೂರ್ವಕವಾಗಿ ಹೊಡಿತಾರೆ. ನಿಜವಾಗ್ಲೂ ಹೇಳ್ತೀನಿ, ಹೊಡಿಬೇಡಿ ದಯವಿಟ್ಟು. ಸರ್ಪಗಳಿದ್ರೆ ಇಲಿಗಳ ಕಾಟ ಇರೋದಿಲ್ಲ. ಇಲಿಗಳ ಕಾಟ ಇರಲ್ಲ. ಇಲಿಗಳಿದ್ರೆ ಬೆಳೆಗಳ ನಾಶ ಆಗುತ್ತೆ, ಮನೆಗಳಲ್ಲಿ ಏನೇನೋ ಹಾಳು ಮಾಡ್ತವೆ, ಬೆಳೆಗಳೆಲ್ಲ ಹಾಳು ಮಾಡ್ತವೆ. ರೈತನ ಮಿತ್ರ ಸರ್ಪಗಳು, ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಹಾವುಗಳಲ್ಲಿ, ಸರ್ಪಗಳಲ್ಲಿ ವಿಷ ಇರಲ್ಲ. ಕೇವಲ ಒಂದು 5-6 ಜಾತಿನಲ್ಲಿ ಮಾತ್ರ ವಿಷ ಇರುತ್ತೆ. ಅವುಗಳನ್ನು ಹೊಡಿಬೇಡಿ, ಅವೇನೂ ನಮಗೆ ಮಾಡಲ್ಲ. ನಾವು ಅವುಗಳ ತಂಟೆಗೆ ಹೋಗಬಾರ್ದು ಅಷ್ಟೇ. ಅವುಗಳನ್ನು ರೇಗಿಸ್ಬಾರ್ದು, ಚುಡಾಯಿಸಬಾರ್ದು, ಅವುಗಳಿಗೆ ನಾವು ತೀಟಿಲೆ ಮಾಡಬಾರ್ದು. ಆಗ ನಮಗೆಲ್ಲ ಒಳ್ಳೆಯದಾಗುತ್ತೆ. ಅವು ನಮ್ಮ ತಂಟೆಗೆ ಬರಲ್ಲ. ನಮಗೆಷ್ಟು ಅವುಗಳನ್ನು ಕಂಡ್ರೆ ಭಯಾನೋ, ಅವುಗಳಿಗೂ ಅಷ್ಟೇ ನಮ್ಮನ್ನು ಕಂಡ್ರೆ ಭಯ, ಓಡೋಗ್ತವೆ. ಆದರೆ ಸುಮ್ಮನೆ ಅವ ಮೇಲೆ ಹೋಗೋದು, ಎಣ್ಣೆ ಹೊಡೆದ್ಬಿಡೋದು, ಕೆಲವರು ಎಣ್ಣೆ ಹೊಡೆದ್ಬಿಟ್ಟು ಆಟ ಆಡಿಸೋದು, ಕೈಯಲ್ಲಿ ಇಟ್ಕೊಳ್ಳೋದು, ಕುತ್ತಿಗೆಯಲ್ಲಿ ಹಾಕೊಳ್ಳೋದು, ಏನೇನೋ ಮಾಡ್ತಾರೆ ಕಾಮಿಡಿಗಳು. ಇನ್ನು ಕೆಲವರು ಹೊಡಿತಾರೆ, ಇನ್ನೇನೋ ಮಾಡ್ತಾರೆ. ಇನ್ನು ಕೆಲವರು ಅವುಗಳನ್ನು ಕಟ್ ಮಾಡಿ ತಿಂತಾರೆ. ಚೈನಾ ದೇಶದವರು ಅವುಗಳನ್ನ ಕಟ್ ಮಾಡಿ ಕಬಾಬ್ ಮಾಡಿ ಬಿರಿಯಾನಿ ಮಾಡಿ ತಿಂದಾಕ್ಬಿಡ್ತಾರೆ, ಕುರ್ಮಾ ಮಾಡಿ ಕರೆದುಬಿಟ್ಟು ಅಲ್ವಾ? ನಾವು ಪೂಜೆ ಮಾಡ್ತೀವಿ ನಾಗದೇವತೆ ಅಂದು. ಚೈನಾದವ್ರು ಏನು ಮಾಡ್ತಾರೆ, ಕಟ್ ಮಾಡಿ ತಿಂದುಬಿಡ್ತಾರೆ. ಅದು ಹೆಂಗೆ ತಿಂತಾರೋ ಗೊತ್ತಾಯ್ತಲ್ಲ, ಬಿಡಿ. ಅದಕ್ಕೆ ಇರಬೇಕು. ಕೋವಿಡ್ ಅಲ್ಲೇ ಉಟ್ಕೊಳ್ತು, ಎಲ್ಲರೂ ಗೊತ್ತಿರೋ ವಿಷಯ. ಸಾವಿರಾರು ಜನ ಸತ್ತರು, ಲಕ್ಷಾಂತರ ಜನ ಸತ್ತರು ಚೈನಾನಲ್ಲಿ. ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಮರ್ಯಾದೆ ಹೋಯ್ತು ಅವ್ರಿಗೆ. ಅವರೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ವಿ, ಸಂಶೋಧನೆ ಮಾಡ್ತಾಯಿದ್ವಿ, ಅಲ್ಲೇನೋ ವೈರಸ್ ಬಂದುಬಿಡ್ತಂತೆ, COVID-19 ಅಂತ. ಹಂಗೆ ಹೇಳ್ತಾರೆ. ಎಲ್ಲ ದೈವ ಕೃಪೆ, ಮಾಡಿದುಣ್ಣೋ ಮಾರಾಯ ಪಾಪಕರ್ಮ ಅಲ್ವ. ಇರಲಿ. ಈಗ ನೋಡಿ, ಸರ್ಪಗಳಲ್ಲಿ ಏನು ವಿಷ ಇದೆ ಅದಕ್ಕಿಂತ ಭಯಾನಕವಾಗಿ ಗುಲ್ಗಂಜಿಗಳಲ್ಲಿ ಇರುತ್ತೆ, ನೆನಪಿಟ್ಕೊಳ್ಳಿ. ಅದಕ್ಕೆ ಗುಲ್ಗಂಜಿಗಳನ್ನು ಮಕ್ಕಳ ಕೈ ಕೊಡಬೇಡ್ರಿ. ಹಾಗೆ ಯಾರ ಮೇಲೋ ದೇಶ ಇಟ್ಕೊಂಡು ಯಾರ್ಯಾರೋ ಅದನ್ನು ಪುಡಿ ಮಾಡಿ ಆಹಾರದಲ್ಲಿ ಹಾಕ್ಬಿಡ್ತಾರೆ. ಅದೇನಾದರೂ ತಿಂದರೆ ಅವರು ಸರ್ಪ ಕಚ್ಚಿದ್ರೆ ಗೊತ್ತಾಗುತ್ತೆ, ಸರ್ಪ ಕಚ್ಚಿದೆ ವಿಷ ಅಂದ್ಬಿಟ್ಟು ಡಾಕ್ಟ್ರಿಗೆ. ಆದರೆ ಗುಲ್ಗಂಜಿ ಪುಡಿ ಹಾಕಿದರೆ ಗೊತ್ತಾಗಲ್ಲ. ಏನರಿಂದ ಇವರು ವಿಷ ಆಗಿದೆ ಅಂತ ಡಾಕ್ಟ್ರಿಗೆ ಗೊತ್ತಾಗಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಕಷ್ಟ. ಆದರೆ ಅವರು ನರಳಿ ಸಾಯಬೇಕಾಗುತ್ತೆ ಜೀವನದಲ್ಲಿ. ಲೋ ಪಾಯ್ಸನ್ ಆಗಿಬಿಟ್ಟು ಅಥವಾ ಬೇಗನೆ ಪ್ರಜ್ಞೆ ತಪ್ಪಿದಾಗುತ್ತೆ, ಬಿದ್ದೋಗ್ಬಿಡ್ತಾರೆ, ಇಲ್ಲ ಕೋಮಾಗಿ ಹೊರಟೋಗ್ಬಿಡ್ತಾರೆ.
ಗುಲ್ಗಂಜಿ ತಿಂದರೆ ಕೋಮ ಹೊರಟೋಗ್ತಾರೆ, ಇಲ್ಲ ಪ್ರಜ್ಞೆ ತಪ್ಪಿದಾಗ್ತಾರೆ, ಸತ್ತೋಗ್ತಾರೆ. ಅದು ಯಾರಿಗೂ ನಾವು ವಿಷಪ್ರಾಶನ ಮಾಡಬಾರ್ದು ಕೂಡ. ಪಾಪ ಅದು ಆಹಾರದಲ್ಲಿ ನಂಬಿಕೆ ದ್ರೋಹ. ಅವರೇನೋ ಊಟ ಅಂತ ತಿಂತಾರೆ. ನಾವು ನಂಬಿಕೆ ದ್ರೋಹ ಮಾಡಿದ್ರೆ ಯಾವತ್ತಿಗೂ ಆ ದೈವ ಕ್ಷಮಿಸಲ್ಲ, ಅನ್ನಪೂರ್ಣೇಶ್ವರಿ ಅಂತೂ ಕ್ಷಮಿಸಲ್ಲ. ಅದಕ್ಕೆ ಯಾವ ಕಾರಣಕ್ಕೂ ಯಾರಿಗೂ ನಾವು ವಿಷ ಆಗಬಾರ್ದು, ಯಾರಿಗೂ ರೋಗವನ್ನು ನಾವು ಬಯಸಬಾರ್ದು. ನಮ್ಮ ಶತ್ರುಗಳೇ ಆಗಲಿ ಅವ್ರಿಗೆ ನಾವು ಆರೋಗ್ಯ ಭಾಗ್ಯವನ್ನು ಬಯಸಬೇಕು. ಯಾರಿಗೂ ನಮ್ಮಿಂದ ಅನ್ಯಾಯ ಆಗಬಾರ್ದು. ಗೊತ್ತಾಯ್ತಲ್ಲ? ಇವತ್ತು ನಾನು ನಿಮಗೆ ಗುಲ್ಗಂಜಿಗಳ ಬಗ್ಗೆ ಹೇಳಿದ್ದೀನಿ, ಎಷ್ಟು ಗುಲ್ಗಂಜಿ ಅಂತ. ಬೀಜಗಳಲ್ಲೇ ವಿಷ ಇರುತ್ತೆ, ಬೀಜಗಳಲ್ಲಿ ವಿಷ ಇರುತ್ತೆ. ಹಾಗೆ ಯಾವ್ಯಾವ ಗುಲ್ಗಂಜಿ ಯಾವ್ಯಾವ ದೇವರಿಗೆ ಒಳ್ಳೆಯದು ಅಂತ ಆಗಲೇ ಇವರು ಹೇಳಿದ್ರು. ಯಾರು? ಜಯಮ್ಮರು. ಬುಧದೇವನಿಗೆ ರೆಡ್ ಗುಲ್ಗಂಜಿ ಅಂತ. ಹಾಗೆ ಒಂದೊಂದು ಗ್ರಹಕ್ಕೂ ಒಂದೊಂದು, ಈಗ ಗಣಪತಿ ಕುಮಾರಸ್ವಾಮಿ ಶಕ್ತಿ, ಗಣಪತಿ ಶಕ್ತಿ, ಬ್ರಾಹ್ಮಿ ಶಕ್ತಿ, ಹರಶಕ್ತಿ, ಶಿವಶಕ್ತಿ ಅಲ್ವಾ? ಎಲ್ಲರಿಗೂ ಈ ಗುಲ್ಗಂಜಿಗಳಲ್ಲಿ ಒಂದು ದೈವಿ ಶಕ್ತಿ ಇರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಅಂತೀವಿ. ಏನಂತೀವಿ? ಬರೀ ವಿಷ ಅಷ್ಟೇ ಅಲ್ಲ, ಗುಲ್ಗಂಜಿಗಳು ಒಂದು ನಿಯಮಿತವಾದ ಪ್ರಮಾಣದಲ್ಲಿ ಗುಲ್ಗಂಜಿಗಳನ್ನು ನಾವು ಬಳಸಿದರೆ, ಇಷ್ಟೇ ಹೀಟು ಟೆಂಪ್ರೇಚರ್ನಲ್ಲಿ ಅವುಗಳನ್ನು ಕುದಿಸಿ, ಟೆಂಪ್ರೇಚರ್ನಲ್ಲಿ ಇಷ್ಟೇ ಟೆಂಪ್ರೇಚರ್ ಅಂತ ಅವುಗಳನ್ನು ಪುಡಿ ಮಾಡಿ, ಅಥವಾ ಏನೋ ಪೌಡ್ರ್ ಮಾಡಿ, ಏನೋ ಬೇರೆ ಬೇರೆ ಇನ್ನೂ ಮಿಕ್ಸ್ ಮಾಡಿ ಅವುಗಳನ್ನು ಉಪಯೋಗಿಸಿದ್ರೆ ಅವು ಔಷಧೀಯ ಗುಣಗಳು. ಉದಾಹರಣೆಗೆ ಕ್ಯಾನ್ಸರ್ಗೆ ಬಳಸ್ತಾರೆ ಔಷಧಿ, ಗೊತ್ತಾ ನಿಮಗೆ? ಏಡ್ಸು, ಕ್ಯಾನ್ಸರು, ಹಾಗೆ ಇನ್ನೂ ಏನೇನೋ ರೋಗಗಳಿಗೆ, ಕಾಯಿಲೆಗಳಿಗೆ ಗುಲ್ಗಂಜಿ ಬೀಜಗಳನ್ನು ಡಾಕ್ಟ್ರುಗಳು ಅವರು ಫ್ಯಾಕ್ಟ್ರಿಗಳಲ್ಲಿ ಒಂದು ನಿಯಮಿತವಾಗಿ ಅದರಿಂದ ಔಷಧಿ ತಯಾರು ಮಾಡ್ತಾರೆ. ಹಂಗಂತ ನಾವು ತಯಾರು ಮಾಡೋಕ್ಕೆ ಹೋಗ್ಬಾರ್ದು. ನಮಗೆ ಗೊತ್ತಿರೋದು ಇನ್ನೇನೋ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗ್ಬಿಡ್ತದೆ, ತಗ್ಲಾಕೊಬಿಡ್ತೀವಿ. ಅದಕ್ಕೆ ಮಾಡೋಕ್ಕೆ ಹೋಗ್ಬಾರ್ದು. ಏನಿದ್ರೂ ಗುಲ್ಗಂಜಿ ಬೀಜಗಳ ಸವಸ್ಯಕ್ಕೆ ನಾವು ಹೋಗಲೇಬಾರ್ದು. ಹಂಗಾದರೆ ಪೂಜೆ ಮಾಡ್ಬೋದು. ಅವುಗಳನ್ನು ನಾವು ಕುತ್ತಿಗೆಯಲ್ಲಿ ಹಾಕೋಬೋದಾ? ಸರ ಮಾಡಿ ಹಾಕ್ಕೋಬೋದು. ಜೋಬಲ್ಲಿ ಇಟ್ಕೋಬೋದು. ಪಾಕೆಟಲ್ಲಿ ಇಟ್ಕೋಬೋದು. ಮನೆಯಲ್ಲೇ ಇಟ್ಟು ಪೂಜೆ ಮಾಡ್ಬೋದು. ಹೇಗೆ ಪೂಜೆ ಮಾಡಬೇಕು, ಯಾವ ವಾರ ಪೂಜೆ ಮಾಡಬೇಕು, ಏನು ಮಂತ್ರ ಹೇಳಬೇಕು, ಯಾವ್ಯಾವ ಗುಲ್ಗಂಜಿನ ಯಾವ ದೇವರಿಗೆ ಆರಾಧಿಸ್ಬೇಕು, ಯಾವ ಬೀಜಾಕ್ಷರ ಮಂತ್ರ ಪಠನೆ ಮಾಡಬೇಕು, ಇದೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ. ಒಂದೊಂದೇ ಗುಲ್ಗಂಜಿ ಹೇಳ್ಕೊಡ್ತೀನಿ. ಬಿಳಿ ಗುಲ್ಗಂಜಿನ ಹೆಂಗೆ ಆರಾಧಿಸ್ಬೇಕು, ಅದು ಏನಕ್ಕೆ ಉಪಯೋಗ ಆಗುತ್ತೆ, ಕೆಂಪು ಗುಲ್ಗಂಜಿ ಏನಕ್ಕೆ ಉಪಯೋಗ ಆಗುತ್ತೆ, ನೀಲಿ ಗುಲ್ಗಂಜಿ ಏನಕ್ಕೆ ಉಪಯೋಗ ಆಗುತ್ತೆ, ಹಸಿರು ಗುಲ್ಗಂಜಿ ಏನಕ್ಕೆ ಉಪಯೋಗ ಆಗುತ್ತೆ, ಇದೆಲ್ಲ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ಗುಲ್ಗಂಜಿ ಬಗ್ಗೆ ನಿಮಗೆ ಪರಿಚಯ ಬೇಕಲ್ಲ. ಪರಿಚಯ ಇಲ್ಲ ಅಂದ್ರೆ ಹಂಗಪ್ಪ ಹೇಳ್ರಿ. ಅದಕ್ಕೆ ಇಷ್ಟೊತ್ತು ನಾನು ನಿಮ್ಗೆ ಹೇಳಿದ್ದು ಗುಲ್ಗಂಜಿ ಅಂದ್ರೆ ಏನು. ಆದರೆ ಗುಲ್ಗಂಜಿಗಳು ಬೀಜಗಳ ತಂಟೆಗೆ ಹೋಗಬಾರ್ದು. ಅದು ಡಾಕ್ಟ್ರುಗಳು, ಸಂಶೋಧಕರು ಅವ್ರು ಮಾತ್ರ ಹೋಗಬೇಕು. ಇಂಥವ್ರು ಯಾರು ಹೋಗ್ಬಾರ್ದು ಆ ಬೀಜಗಳ ತಂಟೆಗೆ. ಆದರೆ ಬೀಜಾಕ್ಷರ ಮಂತ್ರ ಮಾಡ್ಕೊಳ್ಳೋಕ್ಕೆ, ನಿಮಗೆ ಧನ ಆಕರ್ಷಣೆ ಆಗೋಕ್ಕೆ, ಹುಡುಗ ಸಿಕ್ಕಿಲ್ಲ ಹುಡುಗಿ ಬೇಕು, ಹುಡುಗಿ ಸಿಕ್ಕಿಲ್ಲ ಹುಡುಗಿ ಬೇಕು, ಹುಡುಗ ಸಿಕ್ಕಿಲ್ಲ ಹುಡುಗ ಬೇಕು, ಅದಕ್ಕೆ ಕಾಯಿಲೆಗಳು ಇನ್ನೂ ಕೆಲವೆಲ್ಲ ನಮ್ಮಿಂದ ರೋಗಗಳು ವಾಸಿ ಆಗಲಿಕ್ಕೆ, ದಾರಿದ್ರ್ಯ ನಿವಾರಣೆ ಆಗಲಿಕ್ಕೆ, ಏನಾದರೂ ವಶ ಮಾಡ್ಕೊಳ್ಳಿಕ್ಕೆ, ಏನಾದರೂ ವಿದ್ವೇಷಣ ಶತ್ರುಗಳನ್ನು ದೂರ ಹಟ್ಟಲಿಕ್ಕೆ, ಇದಕ್ಕೆಲ್ಲ ನಮ್ಗೆ ಗುಲ್ಗಂಜಿ ಬೀಜಗಳು ಬೇಕು. ಹಂಗಂತ ಪುಡಿ ಮಾಡೋಂಗಿಲ್ಲ, ತಿನ್ನೋಂಗಿಲ್ಲ, ಕುಡಿಯೋಂಗಿಲ್ಲ. ಅವುಗಳೇನಿದ್ರೂ ಬೀಜಾಕ್ಷರ ಮಂತ್ರಗಳು ತಗೊಂಡು ಗುರುಗಳ ಹತ್ರ ನಾವು ಹೆಂಗೆ ನಿಯಮಿತವಾಗಿ ಹೇಳ್ತೀವಿ, ಯಾವ ವಾರ ಅಮಾವಾಸ್ಯೆನ, ಪೌರ್ಣಮಿನ, ಭಾನುವಾರನ, ಶನಿವಾರನ, ಬುಧವಾರ ಅಂತ ನಾವು ಹೇಳ್ತೀನಿ. ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಇದು ಪಾರ್ಟ್ ದೊಡ್ಡದಾಗ್ಬಿಡುತ್ತೆ. ನೆಕ್ಸ್ಟ್ ಪಾರ್ಟಲ್ಲಿ ತಪ್ಪದೆ ನೋಡಿ ಹೇಳ್ತೀನಿ, ಇದೆಲ್ಲ ಹೇಳ್ಕೊಡ್ತೀನಿ ನೆಕ್ಸ್ಟ್ ಪಾರ್ಟಲ್ಲಿ. ಆದರೆ ಈ ಪಾರ್ಟಲ್ಲಿ ಏನಿದ್ರೂ ಇವು ಏನೇನು ಉಪಯೋಗ ಆಗುತ್ತೆ ಅಂತ ನೋಡ್ರಿ. ಗುಲ್ಗಂಜಿ ಬೀಜಗಳಿಂದ ಬೀಜಾಕ್ಷರ ಮಂತ್ರಗಳಿಗೆ ಉಪಯೋಗ ಆಗುತ್ತೆ. ನಿಮಗೆ ಬೇಕಾದ್ದೆಲ್ಲ ಸಿಗಬೇಕಲ್ಲ ಜೀವನದಲ್ಲಿ, ಸಂಸಾರ ಮಾಡಲಿಕ್ಕೆ, ಆರ್ಥಿಕವಾಗಿ ಹಣ ಬೇಕು, ಐಶ್ವರ್ಯ ಬೇಕು, ಇನ್ನೇನೋ ಬೇಕು, ಸಾಮಾಜಿಕವಾಗಿ ಒಳ್ಳೆಯ ಗೌರವ ಸ್ಥಾನಮಾನ ಬೇಕು, ಹಾಗೆ ನಿಮ್ಮ ಸುಖ ಸಂತೋಷಕ್ಕಾಗಿ ಏನೇನೋ ನಮ್ಗೆ ಬೇಕು, ಅದೆಲ್ಲ ಆಕರ್ಷಣೆ ಆಗುತ್ತೆ ಯಾವ ಗುಲ್ಗಂಜಿ ಬೀಜಗಳಿಂದ. ಅದು ಹಸಿರು, ನೀಲಿ, ಬಿಳಿ, ಕೆಂಪು ಗುಲ್ಗಂಜಿ ಇವೆಲ್ಲ ಇರುತ್ತೆ. ಅವು ಏನೇನಕ್ಕೆ ಏನು ಅಂತ ನಾನು ಹೇಳ್ಕೊಡ್ತೀನಿ. ಆದರೆ ಮೊದಲು ಇಲ್ಲಿ ಪರಿಚಯ ನೋಡ್ಕೊಬಿಡಿ ಎಲ್ಲ ನೀಟಾಗಿ ಇವೇನು ಅಂತ, ಹೆಂಗೆ ಬಳಸೋದು, ಇವಳ ಕಷ್ಟ ಸುಖ ಏನು, ಇವಳ ಶಕ್ತಿ ಸಾಮರ್ಥ್ಯ ಏನು ಅಂತ ನೀವು ಫಸ್ಟ್ ತಿಳ್ಕೊಬೇಕಲ್ಲ. ಅದಕ್ಕೆ ನಾನು ಇಷ್ಟು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಓಕೆನಾ? ಈಗ ನೆಕ್ಸ್ಟ್ ಹೋಗೋಣ. ಓಂ ಶಾಂತಿ ಇವರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ತುಂಬ ದೊಡ್ಡದಾಗುತ್ತೆ, ಇಲ್ಲಿ ಮುಗಿಸ್ತಾ ಇದ್ದೀನಿ.
ಮುಂದಿನ ಭಾಗ ತಪ್ಪದೆ ನೋಡಿ. ಮುಂದಿನ ಭಾಗದಲ್ಲಿ ನಿಮಗೆ ಗುಲಗಂಜಿಗಳು ಎಷ್ಟು ವಿಧ ಇದೆ ಮತ್ತು ಅವುಗಳನ್ನ ವಶೀಕರಣಕ್ಕೆ ಹಾಗೂ ಯಂತ್ರತಂತ್ರ ಮಂತ್ರಕ್ಕೆ ಹಾಗೂ ಆಯುರ್ವೇದಿಕಲ್ಲಿ ಯಾವ ರೀತಿ ಅದನ್ನು ಬಳಸ್ತಾರೆ ಮತ್ತು ಅವುಗಳ ಶಕ್ತಿ ಸಾಮರ್ಥ್ಯ ಏನಂತ ಮುಂದಿನ ಭಾಗದಲ್ಲಿ ವಿವರಿಸ್ತೀನಿ. ಒಂದೊಂದೇ ಗುಲಗಂಜಿ ಕಲ್ಲರುಗಳ ಮತ್ತು ಅವುಗಳ ಶಕ್ತಿಯನ್ನು ವಿವರಿಸ್ತೀನಿ. ತಪ್ಪದೇ ಮುಂದಿನ ಭಾಗ ನೋಡಿ ಇವರೇ. ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಹಿಂದಿನ ಭಾಗಗಳನ್ನ ನೋಡಿ, ಹಾಗೆ ಮುಂದಿನ ಭಾಗಗಳನ್ನ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ ಇವರೇ. ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.